ಹಾಯ್ ನಮಸ್ತೆ, ಸಖಿ ಟಿಪ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ನಾನಿವತ್ತು ಬ್ರೆಸ್ಟ್ ಫೀಡ್ ಮಾಡೋ ತಾಯಂದಿರು ಯಾವೆಲ್ಲ ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ನನ್ನ ಮಗಳಿಗೆ ಇವಾಗ 5 ತಿಂಗಳು ನಡೀತಾ ಇದೆ. ಸೊ ಬ್ರೆಸ್ಟ್ ಫೀಡಿಂಗ್ ಅನ್ನುವಂಥದ್ದು ಅಪ್ ಟು 6 ಮಂತ್ ತನಕ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಅದಾದಮೇಲೆ ಸಾಲಿಡ್ ಫುಡ್ಸ್ನ ಮಕ್ಕಳಿಗೆ ಕೊಡ್ಬೋದು. ಆದರೆ ತುಂಬ ಕಡೆ ಈ ಡೆಲಿವರಿ ಆದ ಕೂಡಲೇ ಹೆಣ್ಮಕ್ಳಿಗೆ ನೀರು ಕೊಡುವಂಥದ್ದು ಕಮ್ಮಿ ಮಾಡ್ತಾರೆ. ನೀರು ಕೊಡಬಾರ್ದು, ಹೊಟ್ಟೆ ತುಂಬುತ್ತೆ, ಹೊಟ್ಟೆ ಉಬ್ಬುತ್ತೆ ಅನ್ನೋ ಕಾರಣಕ್ಕೆ ನೀರನ್ನೇ ಕೂಡ ಕೊಡಲ್ಲ. ಸೊ ಅದು ತುಂಬ ದೊಡ್ಡ ತಪ್ಪು. ನೀರು ಬಹಳಷ್ಟು ಕುಡಿಬೇಕು. 3-4 ಲೀಟ್ರ್ ತನಕ ನೀರನ್ನು ಕುಡಿಬೇಕು. ಅದರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವುದೇ ಕಷ್ಟಪಡಬೇಕಾಗಿಲ್ಲ ಮಕ್ಕಳಿಗೆ ಫೀಡ್ ಮಾಡಬೇಕಾದ್ರೆ. ತುಂಬ ತಾಯಂದರು ಅದೇ ಹಾಲು ಬರ್ತಾ ಇಲ್ಲ ಮಗುಗೆ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಸೊ ಮುಖ್ಯ ಕಾರಣ ನೀರು ದೇಹದಲ್ಲಿ ಕಡಿಮೆ ಆಗಿರೋ ಕಾರಣ ಬ್ರೆಸ್ಟ್ ಫೀಡ್. ಮತ್ತು ಕೆಲವರು ತುಂಬ ಟೆನ್ಷನ್ ಮಾಡ್ಕೋತಾರೆ, ನಾನು ತುಂಬ ಸಣ್ಣ ಇದ್ದೀನಿ, ನನ್ನಲ್ಲಿ ಹಾಲು ಇದೆಯೋ ಇಲ್ವೋ, ಮಗುಗೆ ಸಾಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿರ್ತಾರೆ. ಸಣ್ಣ ದಪ್ಪ ಅನ್ನುವಂಥದ್ದು ಸೆಕೆಂಡ್ರಿ. ನಾವು ಹೆಲ್ದಿಯಾಗಿರಬೇಕಾಗುತ್ತೆ. ಯಾಕಂದರೆ ನಾವು ಚೆನ್ನಾಗಿ ತಿಂತಾ ಇದ್ದರೆ, ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ನಮ್ಮ ದೇಹಕ್ಕೆ ಸಿಗ್ತಾ ಇದ್ದರೆ ಹಾಲು ಚೆನ್ನಾಗಿ ಬರುತ್ತೆ. ಮತ್ತು ದಪ್ಪ ಸಣ್ಣ ಅನ್ನುವಂಥದ್ದು ಅದು ಕ್ಷಣಿಕ. ಇವತ್ತು ದಪ್ಪ ಇದ್ದವರು ಒಂದು 2-3 ತಿಂಗಳಾದಮೇಲೆ ಮತ್ತೆ ಸಣ್ಣ ಆಗ್ತಾರೆ, ಸಣ್ಣ ಇದ್ದವರು ದಪ್ಪ ಆಗ್ತಾರೆ. ಅದೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಅವಲಂಬಿತವಾಗಿರುತ್ತೆ. ಡೆಲಿವರಿ ಆದ ಕೂಡಲೇ ತುಂಬ ಜನ ದಪ್ಪ ಆಗ್ತಾರೆ, ಕೆಲವರು ಸಣ್ಣ ಆಗ್ತಾರೆ. ನಾನು ಡೆಲಿವರಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಂದು 63 kg ಇದ್ದೆ. ಜಸ್ಟ್ ಅಂದರೆ ಒಂದು 10 kg ಜಾಸ್ತಿ ಆಗಿರ್ಬೋದು ಅಷ್ಟೇ, ದಪ್ಪ ಏನೂ ಆಗಿಲ್ಲ. ಆಫ್ಟರ್ ಡೆಲಿವರಿ ನಾನು ನಾರ್ಮಲ್, ನನ್ನ ವೇಟ್ ಏನಿತ್ತು ಪ್ರೆಗ್ನೆನ್ಸಿಗಿಂತ ಮುಂಚೆ ಏನಿತ್ತು ನನ್ನ ವೇಟ್, ಅದೇ ವೇಟ್ಗೆ ನಾನು ಬಂದಿದ್ದೆ. ಸೊ ಯಾವುದೇ ಟ್ಯಾಬ್ಲೆಟ್ ತಗೊಂಡು ಅಥವಾ ಎಕ್ಸಸೈಸ್ ಮಾಡಿ ನಾರ್ಮಲಿ ಹೆಲ್ದಿಯಾಗಿಯೇ ನಾನು ಹೆಚ್ಚಾಗಿ ಹಸಿರು ತರಕಾರಿಗಳನ್ನು ಸೇವಿಸಬೇಕು. ನಾನ್ ವೆಜ್ ಕೂಡ ತುಂಬ ಒಳ್ಳೆಯದು. ಚಿಕನ್ನು, ಮಟನ್ನು, ಎಗ್ ಇದೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಸೊ ಮಕ್ಕಳಿಗೂ ಕೂಡ ನಾವೇನು ತಿಂತೀವೋ ಅದು ಹಾಲಿನ ಮುಖಾಂತರ ಮಗುಗೆ ಟೇಸ್ಟ್ ಸಿಗುತ್ತೆ. ಸಮ್ಟೈಮ್ಸ್ ನಾವು ಏನಾದರೂ ಐಸ್ ಕ್ರೀಮ್ ತಿಂದರೆ ಆ ಸ್ವೀಟ್ನೆಸ್ಸು ಮಗುಗೆ ಹಾಲಿನ ಮುಕ್ಕಿನ ಹೋಗುತ್ತೆ. ಆಮೇಲೆ ತುಂಬ ಖಾರ ತಿಂದರೆ ಹಾಲು ಕೂಡ ಸ್ವಲ್ಪ ಖಾರವಾಗಿ ಮಗುವಿನ ಹೊಟ್ಟೆಗೆ ಹೋಗುತ್ತೆ. ಮತ್ತು ಖಾರ ಸ್ವಲ್ಪ ತಿನ್ನಬೇಕಾಗತ್ತೆ, ಯಾಕಂದರೆ ಇಲ್ಲದಿದ್ದರೆ ಮಗುಗೆ ಗ್ಯಾಸ್ಟ್ರಿಕ್ ಆಗುವಂಥದ್ದಾಗುತ್ತೆ. ಸ್ವಲ್ಪ ಖಾರ ತಿನ್ನಬೇಕು. ಯಾಕಂದರೆ ಡೆಲಿವರಿ ಆದ ಕೂಡಲೇ ಪಥ್ಯ ಅಂತ ಏನು ಮಾಡ್ತಾರೆ ನೋಡಿ ಬಾಣಂತಿಯರಿಗೆ, ಆಗ ಸ್ವಲ್ಪ ಖಾರದ ಐಟಮ್ಸ್ಗಳನ್ನೇ ಕೊಡ್ತಾರೆ. ಇದು ಮಗುವಿಗೆ ಹೊಟ್ಟೆಯಲ್ಲಿ ಆಗುವಂಥ ಗ್ಯಾಸ್ಟ್ರಿಕ್ಕು ಇದೆಲ್ಲ ತಡೆಗಟ್ಟುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಎಲ್ಲ ರೀತಿಯ ಟೇಸ್ಟ್ಗಳು ಕೂಡ ಸಿಗಬೇಕಾಗತ್ತೆ ಬ್ರೆಸ್ಟ್ ಮಿಲ್ಕ್ ಮೂಲಕ. ಮತ್ತು ಅದು ಸಾಲಿಡ್ ಫುಡ್ ತಿನ್ನಬೇಕಾದ್ರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ನಾವು ಏನೋ ತಿಂದಿರ ಬರೀ ಅನ್ನ ಸಾರು ಇದನ್ನೇ ತಿಂದರೆ ಅದು ಮಗು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಸೊ ಕರ್ಡ್ನ ತಿನ್ಬೋದು, ಮಿಲ್ಕಿ ಐಟಮ್ ಏನೆಲ್ಲ ಇರುತ್ತೆ ಅದನ್ನು ತಿಂದರೆ ಹಾಲು ಉತ್ಪಾದನೆಗೆ ತುಂಬ ಸಹಕಾರಿಯಾಗುತ್ತೆ. ಇಂಪಾರ್ಟೆಂಟ್, ಬ್ರೆಸ್ಟ್ ಫೀಡ್ ಮಾಡುವಂಥ ತಾಯಿಯ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್. ತುಂಬ ಸ್ಟ್ರೆಸ್ ತಗೊಂಡ್ರೆ ಅಥವಾ ಯಾರಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ಹಾಲು ಸಪ್ಲೈ ಆಗೋದು ಕಡಿಮೆ ಆಗುತ್ತೆ. ಸೊ ಆದಷ್ಟು ಯಾರೆಲ್ಲ ಬಾಣಂತಿಯರು ಮನೇಲಿರ್ತಾರೋ ಅವರಿಗೆ ಮನಸ್ಸಿಗೆ ನೋವು ಮಾಡಬೇಡಿ, ಸಪೋರ್ಟ್ ಮಾಡಿ. ಒಂದು ನಿದ್ದೆ ಇರಲ್ಲ, ತುಂಬ ಸ್ಟ್ರೆಸ್ ಇರುತ್ತೆ, ರೆಸ್ಟ್ ಇರಲ್ಲ. ಸೊ ಹೀಗಾಗಿ ಇದೆಲ್ಲ ಇರಬೇಕಾದ್ರೆ ಬೇರೆಯವ್ರು ಬಂದು ಹರ್ಟ್ ಮಾಡೋದು ಇದು ಕೂಡ ಆದರೆ ಮಗುವಿಗೆ ಅದು ಎಫೆಕ್ಟ್ ಆಗುತ್ತೆ. ಜೊತೆಗೆ ಮೆಂಟಲಿ ಅಪ್ಸೆಟ್ ಆಗ್ತಾರೆ ಇಬ್ಬರೂ ಕೂಡ. ಸೊ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡಿ. ಖುಷಿಯಾಗಿರಿಸಿ ನಿಮ್ಮ ಮನೇಲಿ ಯಾರಾದರೂ ಬಾಣಂತಿಯರಿದ್ದರೆ. ಇದರಿಂದ ಮನೆಯ ವಾತಾವರಣ ಕೂಡ ಚೆನ್ನಾಗಾಗುತ್ತೆ. ಬಟ್ ನಾನು ತುಂಬ ಕಡೆ ಕೇಳ್ಕೊಂಡಿದ್ದೀನಿ, ಅಂದರೆ ಕೇಳ್ಪಟ್ಟಿದ್ದೀನಿ, ಮನೇಲಿ ಯಾರೂ ಸಪೋರ್ಟ್ ಮಾಡಲ್ಲ, ಮಗು ಅತ್ತಾಗ ಯಾರೂ ಹಿಡಿಯಲ್ಲ, ಮಗುನ ತೊಟ್ಲಲ್ಲಿ ಯಾರೂ ತೂಗಾಡಿಸಲ್ಲ, ಸೊ ನಾನೇ ಎಲ್ಲ ಕಷ್ಟಪಡಬೇಕು, ಯಾರೂ ನನಗೆ ಹೆಲ್ಪ್ ಮಾಡಲ್ಲ ಅಂತ. ಬಟ್ ಮನೇಲಿ ಯಾರೂ ಇಲ್ಲದಾಗ, ಬರೀ ಒಬ್ಬಂಟಿ ಜೀವನ, ಇಬ್ಬರೇ ಒಬ್ಬರು ಇದ್ದಾಗ ಅದು ಅನಿವಾರ್ಯ ಆಗುತ್ತೆ. ಯಾಕಂದರೆ ಎಲ್ಲವನ್ನು ಕೂಡ ಒಬ್ಬರಿಗೆ ಡಿಪೆಂಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಮನೇಲಿ ಜನ ಇದ್ದರೆ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಅವರಿಗೆ. ಮಗು ಅತ್ತಾಗ ಹಿಡಿಯುವಂಥದ್ದು, ತಾಯಿಗೆ ಒಬ್ಬರಿಗೆ ಆ ಪ್ರೆಷರನ್ನು ಕೊಡಬೇಡಿ. ಯಾಕಂದರೆ ದೇಹ ತುಂಬಾ ಸುಸ್ತಾಗಿರುತ್ತೆ ಮೊದಲೇ, ಅದ್ರ ನಡುವೆ ಮಗು ಕೂಡ ಅಳ್ತಾ ಇದ್ದಾಗ ಇನ್ನಷ್ಟು ಒತ್ತಡ ಆಗುತ್ತೆ ದೇಹಕ್ಕೆ. ಫೀಡ್ ಮಾಡಬೇಕಾದ್ರೂ ಕೂಡ ನಿಮಗೆಲ್ಲರಿಗೂ ಗೊತ್ತು, ತಾಯಿಯಾದವ್ರಿಗೆ ಎಷ್ಟು ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಎಷ್ಟು ನೋವಾಗುತ್ತೆ ಅನ್ನುವಂಥದ್ದು. ಇನ್ನು ಕೆಲವರಿಗೆ ನಿಪ್ಪಲ್ ಕ್ರ್ಯಾಕ್ ಕೂಡ ಆಗುತ್ತೆ. ಇನಿಷಿಯಲ್ ಡೇಸಲ್ಲಿ ನಿಪ್ಪಲ್ ಕ್ರ್ಯಾಕ್ ಆಗುತ್ತೆ. ಅಂದರೆ ಮೊದಲು ಯಾರು ತಾಯಿಯಾಗಿರ್ತಾರೆ, ಮೊದಲ ಪ್ರೆಗ್ನೆನ್ಸಿ ಯಾರಿಗಾಗಿರುತ್ತೆ ಅವರಿಗೆ ಅದರ ಅನುಭವ ಇರೋದಿಲ್ಲ. ಸೊ ತುಂಬ ಜನ ಭಯ ಪಡ್ತಾರೆ ಇದೇನಪ್ಪ ಅಂತ. ಅದು ಮೇನ್ ಪ್ರಾಬ್ಲಮ್ ಏನಂದರೆ ಮಗು ಲ್ಯಾಚಿಂಗ್ ಪ್ರಾಬ್ಲಮ್ ಆಗಿರುತ್ತೆ. ಮಗು ಕರೆಕ್ಟಾಗಿ ಲ್ಯಾಚ್ ಮಾಡ್ತಾ ಇರಲ್ಲ. ಸೊ ಆ ಪೊಸಿಷನ್ನ ಕರೆಕ್ಟಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಅಥವಾ ಪೀಡಿಯಾಟ್ರಿಷಿಯನ್ ಯಾರು ಇರ್ತಾರೆ ಅವ್ರ ಹತ್ರ ನೀವು ಕೇಳಿಕೊಂಡು ಮಗುಗೆ ಯಾವ ರೀತಿ ಫೀಡ್ ಮಾಡಬೇಕು, ಯಾವ ಥರ ಲ್ಯಾಚ್ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ಕೊಡ್ತಾರೆ. ಇನ್ನು ನಿಪ್ ಕೇರ್ ಅನ್ನುವಂಥದ್ದೊಂದು ಸಿಗುತ್ತೆ ಆಯಿಂಟ್ಮೆಂಟ್. ಏನಾದರೂ
ನಿಪ್ಪಲಲ್ಲಿ ಕ್ರ್ಯಾಕ್ ಆದರೆ ಆ ಆಯಿಂಟ್ಮೆಂಟ್ ಹಚ್ಚಿದ್ರೆ ಅದು ಸರಿಯಾಗುತ್ತೆ. ಒಂದು 1 ವೀಕ್ ಒಳಗೆ ಅದು ಕ್ಯೂರ್ ಆಗುತ್ತೆ. ಕಾಫಿ ಟೀ ಕೂಡ ಕಡಿಮೆ ಮಾಡಬೇಕಾಗತ್ತೆ. ತುಂಬ ಜನರಿಗೆ ಅದು ಅಡಿಕ್ಟ್ ಆಗಿರುತ್ತೆ. ಮಾರ್ನಿಂಗ್ ಇದ್ದ ತಕ್ಷಣ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅನ್ನೋಂಥದ್ದು. ಬಟ್ ಅದರ ಲಿಮಿಟೇಷನ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಕಮ್ಮಿ ಕುಡಿಬೇಕು. ಕುಡಿದೇ ಇದ್ದರೂ ಕೂಡ ತುಂಬ ಒಳ್ಳೆಯದು. ಕಾಫಿ ಟೀನ ದೂರ ಮಾಡ್ಕೋಬೇಕು. ಇದರಿಂದ ಹಾಲು ಉತ್ಪಾದನೆಗೆ ತುಂಬ ಅಡೆತಡೆ ಆಗುತ್ತೆ. ಹಾಲು ಉತ್ಪಾದನೆ ಕಮ್ಮಿ ಆಗ್ಬೋದು. ಇನ್ನು ಗ್ಯಾಸ್ ತುಂಬಿರುವಂಥ ತರಕಾರಿ ಆಗಿರುವಂಥ ಕ್ಯಾಬೇಜ್, ಕಾಲಿಫ್ಲವರ್ ಏನಿದೆ, ಇದರಿಂದ ಕೂಡ ದೂರ ಇರಿ. ಅದನ್ನು ಆದಷ್ಟು ಸೇವನೆ ಮಾಡಬೇಡಿ. ಆಮೇಲೆ ಕೆಲವರು ಆಲ್ಕೋಹಾಲ್ ಕೂಡ ತೊಗೊಳ್ಬೋದಾ ಅಂತ ಅಂದ್ಕೋತಾರೆ. ನಾ ಹೇಳೋದು ಓಪನ್ ಆಗೇ ಮಾತಾಡ್ತೀನಿ. ಕೆಲವು ಹೆಂಗಸರು ತಗೋತಾರೆ, ಆಲ್ಕೋಹಾಲ್ ತಗೋತಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಬ್ರೆಸ್ಟ್ ಫೀಡ್ ಮಾಡುವಂಥ ತಾಯಂದಿರು ಆಲ್ಕೋಹಾಲ್ನ ಮುಟ್ಬಾರ್ದು. ತುಂಬ ತಾಯಂದ್ರ ಕಾಮನ್ ಪ್ರಾಬ್ಲಮ್ ಏನಂದರೆ, ನನ್ನ ಮಗು ಈಗ 3-4 ತಿಂಗಳು 5 ತಿಂಗಳು ಆಗ್ತಾ ಬಂತು, ಆದರೆ ಡೈಲಿ ಮೋಷನ್ ಮಾಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಇರ್ಬೋದು ಅಂತ. ಸ್ನೇಹಿತರೆ, ನಾನಿಲ್ಲಿ ಡಾಕ್ಟರ್ ಅಲ್ಲ, ಬಟ್ ನಾನೊಬ್ಳು ತಾಯಿ ಆಗಿರೋದ್ರಿಂದ ನನ್ನ ಡಾಕ್ಟರ್ ನನಗೆ ಹೇಳಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೇವಲ ತಾಯಿ ಎದೆ ಹಾಲನ್ನೇ ಕುಡಿತಾ ಇರುವ ಮಕ್ಕಳಿಗೆ ಇದು ಸಾಮಾನ್ಯ, ಇದು ನಾರ್ಮಲ್. ಯಾವುದೇ ಭಯ ಪಡುವ ಅಗತ್ಯ ಇಲ್ಲ. 2-3 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಮೋಷನ್ ಹೋಗೋದು ನಾರ್ಮಲ್ ಆಗಿರುತ್ತೆ. ಯಾಕಂದರೆ ತಾಯಿ ಹಾಲು ಬೇಗ ಡೈಜೆಸ್ಟ್ ಆಗುತ್ತೆ, ಬೇಗ ಜೀರ್ಣ ಆಗುತ್ತೆ, ಯಾವುದೇ ವೇಸ್ಟ್ ಇರೋದಿಲ್ಲ. ಹಾಗಾಗಿ ಡೈಲಿ ಮೋಷನ್ ಹೋಗದೇ ಇರ್ಬೋದು. ಆದರೆ ನಿಮ್ಮ ಮಗು ಹ್ಯಾಪಿಯಾಗಿದ್ದರೆ, ನಗ್ತಾ ಇದ್ದರೆ, ಆಟ ಆಡ್ತಾ ಇದ್ದರೆ, ಚೆನ್ನಾಗಿ ಹಾಲು ಕುಡಿತಾ ಇದ್ದರೆ, ಇದರಿಂದ ನೀವು ಟೆನ್ಷನ್ ಪಡ್ಕೊಳ್ಳೋವಂಥ ಅಗತ್ಯ ಇಲ್ಲ. ಆದಷ್ಟು ಮಕ್ಕಳಿಗೆ ಟಮ್ಮಿ ಟೈಮ್ನ ಕೊಡೋದು ತುಂಬ ಬೆಸ್ಟು. ಯಾಕಂದರೆ ಒಂದು ಹೊಟ್ಟೆಲಿರುವ ಗ್ಯಾಸು ಟಮ್ಮಿ ಟೈಮ್ ಕೊಟ್ಟಾಗ ಅದು ರಿಲೀಸ್ ಆಗುತ್ತೆ. ಆಗ ಮಗುವಿನ ಹೊಟ್ಟೆ ಕೂಡ ಗ್ಯಾಸ್ ಫ್ರೀ ಆಗುತ್ತೆ. ಒಂದು 5 ಅಥವಾ 6 ನಿಮಿಷ ಟಮ್ಮಿ ಟೈಮ್ ಕೊಟ್ಟರೆ ತುಂಬ ಒಳ್ಳೆಯದು. ಇದಿಷ್ಟು ಇವತ್ತಿನ ವ್ಲಾಗ್. ನನಗೇನೆಲ್ಲ ಮಾಹಿತಿ ಇತ್ತು, ನನ್ನ ಮಗುಗೆ ಏನೆಲ್ಲ ಸಮಸ್ಯೆ ಇತ್ತು, ನಾನೇನೆಲ್ಲ ಫೇಸ್ ಮಾಡಿದೆ, ಅದಕ್ಕೇನೆಲ್ಲ ಪರಿಹಾರ ಕಂಡುಕೊಂಡೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾವುದಾದ್ರೂ ವಿಡಿಯೋ ಬೇಕು, ನಿಮ್ಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.